ನಿಖಿಲ್ ಗೆಲುವಿಗೆ ದಳಪತಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ಮುಸ್ಲಿಂ ಮತಗಳ ಮೇಲೆ ಜೆಡಿಎಸ್ ಕಣ್ಣನ್ನ ಇಟ್ಟಿದೆ. ಮಸೀದಿಗೆ ತೆರಳಿ ದಳಪತಿಗಳು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಕೆಆರ್ ನಗರದ ಮಸೀದಿಗೆ ತೆರಳಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ನಿಖಿಲ್ ಗೆಲುವಿಗೋಸ್ಕರ ದಳಪತಿಗಳು ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಕೂಡ ಹೆಣಿತಾ ಇರುವಂತದ್ದು. ಮುಸ್ಲಿಂ ಮತಗಳ ಮೇಲೆ, ಅಲ್ಪಸಂಖ್ಯಾತರ ಮತಗಳ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ. ಮಸೀದಿಗೆ ತೆರಳಿ ದಳಪತಿಗಳು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಕೆಆರ್ ನಗರದ ಮಸೀದಿಗೆ ತೆರಳಿ ಮತವನ್ನ ಯಾಚನೆ ಮಾಡ್ತಾ ಇದ್ದಾರೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಮತವನ್ನ ಯಾಚನೆ ಮಾಡಲಿದ್ದಾರೆ. ಎಚ್.ಡಿ. ದೇವೇಗೌಡ ಹಾಗೆ ಅವರ ಪುತ್ರ ಸಿಎಂ ಕುಮಾರಸ್ವಾಮಿ ಅವರು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯ ಪರವಾಗಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ಸಚಿವ ಸಾರಾ ಮಹೇಶ್ ಪುಟ್ಟರಾಜು ಈ ಒಂದು ಸಂದರ್ಭದಲ್ಲಿ ಹಾಜರಿರುತ್ತಾರೆ. ಜಿಲ್ಲಾ ಮಸೀದಿ ಸಮಿತಿಗಳ ಸಭೆ ಹೆಸರಲ್ಲಿ ಮತ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಮತ ಪ್ರಚಾರವನ್ನ ಮಾಡಲಿದ್ದಾರೆ. ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಮಂಡ್ಯದ ಕರ್ನಾಟಕ ಸಂಘದಲ್ಲಿ ನಡೆದಂತ ಸಭೆಯಲ್ಲಿ ಜಫರುಲ್ಲಾ ಖಾನ್ ಅಧ್ಯಕ್ಷತೆಯಲ್ಲಿ ನಡೆದಂತ ಮೀಟಿಂಗ್ ನಲ್ಲಿ ಇದರ ಬಗ್ಗೆ ಏನೆಲ್ಲ ಮಾಡಬೇಕು, ಅಲ್ಪಸಂಖ್ಯಾತರ ಮತಗಳನ್ನ ಯಾವ ರೀತಿಯಾಗಿ ಸೆಳಿಬೇಕು, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡಲಾಯಿತು. ಜಫರುಲ್ಲಾ ಖಾನ್ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಜೆಡಿಎಸ್ನ ನಾಯಕರು ಮಂಡ್ಯದವರೇ ಆಗಿದ್ದಾರೆ. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಕೂಡ ಈಗ ಆಲ್ರೆಡಿ ಮಾಡಲಾಗಿದೆ. ಮತ ಭೇಟಿಯನ್ನ ಕೂಡ ಶುರು ಮಾಡಿದ್ದಾರೆ. ಎಲ್ಲಾ ಕಡೆ ಮತಗಳನ್ನ ಕೂಡ ಸೆಳೆಯುವ ನಿಟ್ಟಿನಲ್ಲಿ ನಾಯಕರು ಮುಂದಾಗಿದ್ದಾರೆ. ಜೆಡಿಎಸ್ ನಾಯಕರು ಆ ಒಂದು ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ದೇವೇಗೌಡರು, ಕುಮಾರಸ್ವಾಮಿ ಸೇರಿದಂತೆ ಎಲ್ಲರೂ ಕೂಡ ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಮಸೀದಿಗಳಿಗೆ ತೆರಳಿ ಮತವನ್ನ ಕೂಡ ಯಾಚನೆ ಮಾಡಿದ್ದಾರೆ. हमारे ताल्लुक के आप लोगों को कल भी बताया था, हमें फख्र है। ಇನ್ನು ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನ ಉಳಿದಿರುವಂತದ್ದು 4 ದಿನ. ಪ್ರಚಾರಕ್ಕೆ ಇನ್ನು 2 ದಿನ ಮಾತ್ರ ಉಳಿದಿರುವುದು. ಹೀಗಾಗಿ ಇಂದು ಸಹ ಅಭ್ಯರ್ಥಿಗಳು ಭಾನುವಾರದ ಬಿಡುವಿಲ್ಲದೆ ಪ್ರಚಾರ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಇಂದು ಸಹ ಅಬ್ಬರದ ಪ್ರಚಾರ ನಡೆಯಲಿದೆ. ಮದ್ದೂರಿನಲ್ಲಿ ದರ್ಶನ್ ಕ್ಯಾಂಪೇನ್ ಮಾಡಿದ್ರೆ, ಕೆಆರ್ಪೇಟೆಯಲ್ಲಿ ನಟ ಯಶ್ ಸುಮಲತಾ ಪರ ಮತವನ್ನ ಯಾಚಿಸಿದ್ದಾರೆ. ಇನ್ನು ಕೆಆರ್ ನಗರ ಮಳವಳ್ಳಿಯಲ್ಲಿ ಸುಮಲತಾ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ನಿಖಿಲ್ ಸಹ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಅಮ್ಮನಿಗೆ ಹಾಕಿ ನಿಮ್ ಸೇವೆ ಮಾಡೋ ಒಂದು ಅವಕಾಶ ನಾವು ಮಾಡಿಕೊಡಿ ಅಂತ ಎಲ್ಲರನ್ನ ತಲೆಮಾತ ಅಂದ್ರೆ ಒಳ್ಳೆ ಮುಂದಿರಚ್ಚಿದೆ. ನಿಮ್ ಕ್ರಮ ಸಂಖ್ಯೆ ಯಾವುದೇ ಮೈಸೂರಿನಲ್ಲಿಂದು ಬದ್ಧ ವೈರಿಗಳು ಒಟ್ಟಿಗೆ ಪ್ರಚಾರವನ್ನ ಮಾಡಲಿದ್ದಾರೆ. ಮೈತ್ರಿ ಅಭ್ಯರ್ಥಿ ವಿಜಯ್ ಶಂಕರ್ ಪರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಚಿವ ಜಿಟಿ ದೇವೇಗೌಡ ಪ್ರಚಾರವನ್ನ ಮಾಡಲಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜಿದ್ದಾಜಿದ್ದಿಗೆ ಹೆಸರಾಗಿದ್ದಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಇಬ್ಬರು ಘಟಾನುಘಟಿ ನಾಯಕರು ಪ್ರಚಾರವನ್ನ ಮಾಡಲಿದ್ದಾರೆ. ಸಿದ್ದರಾಮಯ್ಯನವರು ಅಲ್ಲಿ 35,000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು, ಹೀನಾಯವಾಗಿ ಸೋತಿದ್ರು. ಅದಾದ್ಮೇಲೆ ಅವರಿಬ್ಬರೂ ಕೂಡ ಅಷ್ಟಾಗಿ ಎಲ್ಲೂ ಕೂಡ ಸೇರ್ತಾ ಇರಲಿಲ್ಲ. ಈಗ ವಿಜಯ್ ಶಂಕರ್ ಅವರ ಪರವಾಗಿ ಮತವನ್ನ ಯಾಚನೆ ಮಾಡಲಿದ್ದಾರೆ. कांग्रेस पार्टी के बोलो, कांग्रेस पार्टी के बोलो, कांग्रेस पार्टी। ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತರು ಬಸ್ಸಿನ ಮೇಲೆ ಕಲ್ಲು ತೂರಾಟ ನಡೆದಿದೆ. ಮಂಗಳೂರಿನ ತೊಕ್ಕೊಟ್ಟ ಬಳಿಯ ಕೊತ್ತಾರಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 2 ಬಸ್ಗಳಿಗೆ ದುಷ್ಕರ್ಮಿಗಳು ಕಲ್ಲು ಹೊಡೆದಿದ್ದಾರೆ. ಪರಿಣಾಮ ಬಸ್ಸಿನಲ್ಲಿದ್ದಂತ 4 ಮಂದಿ ಕಾರ್ಯಕರ್ತರ ತಲೆಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಮಹಿಳೆಯರ ಮೇಲೆ ದುಷ್ಕರ್ಮಿಗಳು ಹಲ್ಲೆಯನ್ನ ನಡೆಸಿದ್ದಾರೆ. ಸಂಶಯದ ಮೇರೆಗೆ ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಿಂದೂಪರ ಕಾರ್ಯಕರ್ತರಿಂದ ಕೊಣಾಜೆ ಠಾಣೆಗೆ ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಯಿತು. ಆ ಕಾರು ನಿಲ್ಲಿಸಿದ್ರಂತ 200 ಬಸ್ಗಳಿಗೆ ನುಗ್ಗಿ ತಾಯಂದ್ರು ಜಾಸ್ತಿ ಇರುವಂತ ಬಸ್ ನಲ್ಲಿ ನಮ್ಮ ತಾಯಂದ್ರ ಮೈ ಮೇಲೆ ಕೈ ಹಾಕಿದ್ರು, ಅವರ ತಲೆಗೆ ಕೈ ಹಾಕಿದ್ರು. ಸುತ್ತಮುತ್ತಲಿರುವಂತಹ ಎಲ್ಲ ಅಂಗಡಿಗಳಿಂದ, ಗೂಡಂಗಡಿಗಳಿಂದ ಸಣ್ಣ ಸಣ್ಣ ಮಕ್ಕಳು ಸೇರಿದಾಗೆ ಕಲ್ಲಿಸ್ತಿದ್ದಾರೆ. ಮಂಗಳೂರಿನಲ್ಲಿ ನಡೆದಂತ ಮೋದಿ ಸಮಾವೇಶದಲ್ಲಿ ಜನಸಾಗರವೇ ಸೇರಿತ್ತು. ಸಮಾವೇಶ ಮುಗಿತಿದ್ದಂತೆ ಲಕ್ಷಾಂತರ ಜನರು ಒಮ್ಮೆಲೆ ಮೈದಾನದಿಂದ ಈಚೆ ಬರ್ತಾ ಇದ್ರು. ಜನರು ಈಚೆ ಬರ್ತಾ ಇದ್ದಂತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಮೋದಿ ಮಂಗಳೂರಿನಲ್ಲಿ ನಡೆಸಿದಂತ ರೋಡ್ ಶೋ ಅಂತೂ ಅದ್ಭುತವಾಗಿತ್ತು.